ಉದ್ಘಾಟನೆ. ದೀಪ ಜ್ಯೋತಿ ಪರಬ್ರಹ್ಮ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಜ್ಯೋತಿರ್ ನಮೋಸ್ತುತೆ. ಹಣತೆ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಗಣ್ಯರಿಗೆ ಧನ್ಯವಾದಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಾಲೆಯನ್ನು ತೆರೆದಿರುವುದು ನಮ್ಮ ಮುಂದೆ ಇವತ್ತಿಗೂ ಕಣ್ಣಲ್ಲಿ ಇದೆ. ವಿದ್ಯಾದಾನ ಮಾಡತಕ್ಕಂಥ ಶ್ರೇಷ್ಠ ದಾರಿಯನ್ನು ಅವರು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಚಳ್ಳಕೆರೆಯಲ್ಲಿ ಈ ಶಾಲೆಯನ್ನು ಮಾಡೋದ್ರ ಜೊತೆಗೆ ಬೆಂಗಳೂರಲ್ಲೂ ಸಹ ಅಲ್ಲಿಯ ಮಕ್ಕಳಿಗೂ ಕೂಡ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಮಹತ್ ಕಾರ್ಯವನ್ನು ಮಾಡ್ತಿರೋದನ್ನು ಸಹ ನಾನಿರ್ಬೋದು, ರಘುಮೂರ್ತಿ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅವರನ್ನು ಹಾಡಿ ಹೊಗಳಿದರು. ಕಳೆದ 2 ತಿಂಗಳ ಕೆಳಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನು ಅವರ ಸಂಸ್ಥೆಗೆ ಹೋಗಿದ್ದರು, ಫಾರ್ಮಸಿ ಕಾಲೇಜಿಗೆ. ಅವರ ಹಿನ್ನೆಲೆ ಅವ್ರಿಗೆ ಗೊತ್ತಿರಲಿಲ್ಲ, ನಾನೆಲ್ಲ ಹೇಳಿದೆ, ರಘುಮೂರ್ತಿಯವರು ಹೇಳಿದರು. ಭಾಳಷ್ಟು ಸಂತೋಷವನ್ನು ಅವರು ವ್ಯಕ್ತಪಡಿಸಿದ್ರು. ಒಂದು ಬಾಟಮ್ ಲೆವೆಲಿಂದ ಈ ಮಟ್ಟಕ್ಕೆ ಶಾಲೆಯನ್ನು ತಂದಿರೋದನ್ನು ಕೇಳಿ ಅವರು ಕೂಡ ತುಂಬ ಖುಷಿಪಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಒಂದು ಇನ್ಸ್ಟಿಟ್ಯೂಷನ್ನ ನಡೆಸೋದು ಅಷ್ಟು ಸುಲಭದ ಮಾತಲ್ಲ, ಒಂದು ಶಾಲೆಯನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಸರ್ಕಾರನೇ ಇವತ್ತು ಹರಸಾಹಸ ಮಾಡ್ತಾಯಿದೆ. ವಿದ್ಯಾಕ್ಷೇತ್ರದ ಮೇಲೆ 30-40 ಸಾವಿರ ಕೋಟಿ ಖರ್ಚು ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಮಕ್ಕಳಿಗೆ, ಎಲ್ಲ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಅದರ ಮಧ್ಯೆ ಖಾಸಗಿ ಸಂಸ್ಥೆಗಳು ಕೂಡ ಪೂರಕವಾಗಿ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದೆ. ಅದರ ಒಂದು ಭಾಗವಾಗಿ ಡಾಕ್ಟರ್ ಗಿರಿ ಅವರ ಹುಟ್ಟೂರಲ್ಲಿ ಇದೇ ಶಾಲೆ ಬೆಂಗಳೂರು ಮಾಡಿದ್ರೆ ಇನ್ನೂ ದುಡ್ಡು ಜಾಸ್ತಿ ಮಾಡೋ. ಶಿಕ್ಷಣ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಡಾಕ್ಟರ್ ವೆಂಕಟಗಿರಿಯವರು ಇಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈಗ 9ನೇ ವರ್ಷದಲ್ಲಿ ನಡೀತಾ ಇದೆ. ಈಗಾಗಲೇ ಈ ಸಂಸ್ಥೆ ಇನ್ನೂ ಇದಕ್ಕಿಂತ ಹೆಚ್ಚಿನದಾಗಿ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿ ಹೊಸದಾಗಿ ಈಗಾಗಲೇ ಪಾವಗಡ ರೋಡಲ್ಲಿ ಸಿದ್ಧತೆ ಆಗಿದೆ. ಅದು ಏನು ಅದು ಈ ಇಷ್ಟೊತ್ತಿಗೆ ಆಗಲೇ ಅದು ಉದ್ಘಾಟನೆ ಆಗಬೇಕಾಗಿತ್ತು. ಕಾರಣಾಂತರ ನಾನು ಈಗಾಗಲೇ ನನ್ನ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಇದ್ದಾವೆ. ನಮ್ಮ ಹೆಗ್ಗೆರೆ ತಾಯಮ್ಮ ಸ್ಕೂಲ್ ಇರ್ಬೋದು, HVBC ಕಾಲೇಜ್ ಇರ್ಬೋದು, BMJS ಶಾಲೆ ಇರ್ಬೋದು, ಜೊತೆಗೆ ಹಳೆ ಟೌನಲ್ಲಿರ್ತಕ್ಕಂಥದ್ದು ಇರ್ಬೋದು, ಕ್ಷೇತ್ರ ಮಾದರಿ ಸ್ಕೂಲು, ಸಮುದಾಯ ಭವನಗಳು, ಈ ಒಂದು ತಾಲೂಕಿಗೆ ತುಂಗಭದ್ರಾ ನೀರು ಹೊಸಪೇಟೆಯಿಂದ ಎಲ್ಲ ಹಳ್ಳಿಗಳಿಗೆ ನೀರು ಕೊಡೋಂಥ ವ್ಯವಸ್ಥೆ ಇವನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕೆಲವೇ ಒಂದು ತಿಂಗಳಲ್ಲಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ಉದ್ಘಾಟನೆ ಮಾಡಿಸ್ಬೇಕಂತೇಳಿ ನಮ್ಮ ವೆಂಕಟಗಿರಿಯವರ ಆಸೆ. ಹಾಗಾಗಿ ಈ ಕಾರ್ಯಕ್ರಮ ಈ ವರ್ಷ ಇಲ್ಲೇ ನಡೀತಾ ಇದೆ. ಖಂಡಿತವಾಗ್ಲೂ ನಮ್ಮ ವೆಂಕಟಗಿರಿಯವರು ಅತ್ಯುನ್ನತವಾದ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂದರೆ ಬರೀ ಇಲ್ಲಿ ಈಗಾಗಲೇ ಈ ಶಾಲೆಯಲ್ಲಿ ಏನು LKG ಇಂದ ಹಿಡಿದು SLC ವರೆಗೂ 567 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಅವರು ಬೆಂಗಳೂರಂಥ ಒಂದು ನಗರದಲ್ಲಿ ಮಹಾನಗರ